ಕಣ್ಣೀರು ಹಾಕುತ್ತಾ ರಾಜೇಂದ್ರ ರಾಜಣ್ಣ ಹೋಗಿದ್ದಾರೆ. ರಾಜಣ್ಣ ಪುತ್ರ ಸಮಾಧಾನ ಮಾಡಿದ ಶಾಸಕ ಪೊನ್ನಣ್ಣ. ತಂದೆಯವರು ಹಿಂಗಾಯ್ತಲ್ಲ ಅಂತ ಹೇಳಿ ಕಣ್ಣೀರು ಹಾಕುತ್ತಾ ಹೋದ ರಾಜೇಂದ್ರ ರಾಜಣ್ಣ. ಮಂತ್ರಿಯಾಗಿದ್ದ ಅಪ್ಪ ಈಗ ಮಾಜಿ ಮಂತ್ರಿ ಆದ್ರಲ್ಲ ಅಂತ ಪೊನ್ನಣ್ಣನವರು ಶಾಸಕ ಪೊನ್ನಣ್ಣ ಸಮಾಧಾನ ಮಾಡಿದ್ದಾರೆ. ರಾಜೇಂದ್ರ ರಾಜಣ್ಣ ಕಣ್ಣೀರು ಹಾಕಿದ್ದಾರೆ. ಹಿಂಗಾಯ್ತಲ್ಲ ಅಂತ. ರಾಜಣ್ಣನವರ ರಾಜೀನಾಮೆ ಅಂಗೀಕಾರ ಆಗಿದೆ. ಪುತ್ರ ಕಣ್ಣೀರು ಹಾಕಿದ್ದಾರೆ. ಅವರನ್ನ ಪೊನ್ನಣ್ಣ ಶಾಸಕ ಪೊನ್ನಣ್ಣ ಸಮಾಧಾನ ಮಾಡಿದ್ದಾರೆ. ರಾಜೇಂದ್ರ ರಾಜಣ್ಣ, ರಾಜಣ್ಣನವರ ಪುತ್ರ ರಾಜೇಂದ್ರ ರಾಜಣ್ಣ ಕಣ್ಣೀರು ಹಾಕಿದ್ದಾರೆ. ನೋಡಿ, ಅವರನ್ನ ಪೊನ್ನಣ್ಣನವರು ಸಮಾಧಾನ ಮಾಡಿದ್ದಾರೆ. ಆ ದೃಶ್ಯ ಕೂಡ ನೀವು ನೋಡ್ತಾ ಇದ್ದೀರಿ. ಯಾರು ಅಂದ್ಕೊಂಡಿರಲಿಲ್ಲ ರಾಜಣ್ಣನವರು ಇಷ್ಟು ದುತ್ ಅಂತ ಹೇಳಿ ರಾಜೀನಾಮೆಯನ್ನ ಕೊಟ್ಟೇ ಬಿಡ್ತಾರೆ ಅಂತ ಹೇಳಿ. ಆದ್ರೆ ಹೈಕಮಾಂಡ್ ಸೂಚನೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಮತಗಳ್ಳತನದ ವಿಚಾರವಾಗಿ ರಾಜಣ್ಣನವರು ಆಡಿದಂತ ಮಾತು, ಈ ಹಿಂದೆ ರಾಜಣ್ಣನವರು ಪಕ್ಷಕ್ಕೆ ತಂದಿರುವಂತ ಇರುಸು ಮುರುಸು, ಇದೆಲ್ಲದರಿಂದಾಗಿ ಸುರ್ಜೇವಾಲಾ ಬಹಳ ಗಂಭೀರವಾಗಿ ಸೂಕ್ಷ್ಮವಾಗಿ ಹೇಳಿದ್ರು ರಾಜಣ್ಣನವರಿಗೆ, ರಾಜಣ್ಣನವರೇ ನೀವು ರಾಜೀನಾಮೆ ಕೊಡೋದು ಬೆಟರು ಅಂತ ಹೇಳಿ. ಈ ನಿಟ್ಟಿನಲ್ಲಿ ರಾಜಣ್ಣನವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಪತ್ರವನ್ನು ರವಾನಿಸಿದ್ರು. ಸಿದ್ದರಾಮಯ್ಯನವರು ಹೈಕಮಾಂಡ್ ಜೊತೆಯಲ್ಲಿ ಮಾತನಾಡೋ ಪ್ರಯತ್ನ ಮಾಡಿದ್ರು. ಹೈಕಮಾಂಡ್ ಅವರ ಮಾತನ್ನು ಕೇಳಿಲ್ಲ. ರಾಜಣ್ಣವರ ರಾಜೀನಾಮೆಯನ್ನು ಅಂಗೀಕಾರ ಮಾಡಿ ಅಂತ ಹೇಳಿದ್ರು. ಅದಾದ ನಂತರ ಮುಖ್ಯಮಂತ್ರಿಗಳು ಕೂಡ ಅಂಗೀಕಾರ ಮಾಡಿದ್ರು. ಇದಾದ ನಂತರ ಮುಖ್ಯಮಂತ್ರಿಗಳ ಬಹಳ ಆತ್ಮೀಯ ವಲಯದಲ್ಲಿ ಗುರುತಿಸಿಕೊಂಡಂತ ರಾಜಣ್ಣನವರು, ಹಾಲಿ ಮಂತ್ರಿಯಾಗಿದ್ದ ರಾಜಣ್ಣನವರು ಈಗ ಮಾಜಿ ಮಂತ್ರಿಯಾಗಿದ್ದಾರೆ. ಕಣ್ಣೀರು ಹಾಕುತ್ತಾ ರಾಜೇಂದ್ರ ರಾಜಣ್ಣ ಹೋಗಿದ್ದಾರೆ. ರಾಜಣ್ಣ ಪುತ್ರ ಸಮಾಧಾನ ಮಾಡಿದ ಶಾಸಕ ಪೊನ್ನಣ್ಣ. ತಂದೆಯವರು ಹಿಂಗಾಯ್ತಲ್ಲ ಅಂತ ಹೇಳಿ ಕಣ್ಣೀರು ಹಾಕುತ್ತಾ ಹೋದ ರಾಜೇಂದ್ರ ರಾಜಣ್ಣ. ಮಂತ್ರಿಯಾಗಿದ್ದ ಅಪ್ಪ ಈಗ ಮಾಜಿ ಮಂತ್ರಿ ಆದ್ರಲ್ಲ ಅಂತ ಪೊನ್ನಣ್ಣನವರು ಶಾಸಕ ಪೊನ್ನಣ್ಣ ಸಮಾಧಾನ ಮಾಡಿದ್ದಾರೆ. ರಾಜೇಂದ್ರ ರಾಜಣ್ಣ ಕಣ್ಣೀರು ಹಾಕಿದ್ದಾರೆ. ಹಿಂಗಾಯ್ತಲ್ಲ ಅಂತ. ರಾಜಣ್ಣನವರ ರಾಜೀನಾಮೆ ಅಂಗೀಕಾರ ಆಗಿದೆ. ಪುತ್ರ ಕಣ್ಣೀರು ಹಾಕಿದ್ದಾರೆ. ಅವರನ್ನ ಪೊನ್ನಣ್ಣ ಶಾಸಕ ಪೊನ್ನಣ್ಣ ಸಮಾಧಾನ ಮಾಡಿದ್ದಾರೆ. ರಾಜೇಂದ್ರ ರಾಜಣ್ಣ, ರಾಜಣ್ಣನವರ ಪುತ್ರ ರಾಜೇಂದ್ರ ರಾಜಣ್ಣ ಕಣ್ಣೀರು ಹಾಕಿದ್ದಾರೆ. ನೋಡಿ, ಅವರನ್ನ ಪೊನ್ನಣ್ಣನವರು ಸಮಾಧಾನ ಮಾಡಿದ್ದಾರೆ. ಆ ದೃಶ್ಯ ಕೂಡ ನೀವು ನೋಡ್ತಾ ಇದ್ದೀರಿ. ಯಾರು ಅಂದ್ಕೊಂಡಿರಲಿಲ್ಲ ರಾಜಣ್ಣನವರು ಇಷ್ಟು ದುತ್ ಅಂತ ಹೇಳಿ ರಾಜೀನಾಮೆಯನ್ನ ಕೊಟ್ಟೇ ಬಿಡ್ತಾರೆ ಅಂತ ಹೇಳಿ. ಆದ್ರೆ ಹೈಕಮಾಂಡ್ ಸೂಚನೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಮತಗಳ್ಳತನದ ವಿಚಾರವಾಗಿ ರಾಜಣ್ಣನವರು ಆಡಿದಂತ ಮಾತು, ಈ ಹಿಂದೆ ರಾಜಣ್ಣನವರು ಪಕ್ಷಕ್ಕೆ ತಂದಿರುವಂತ ಇರುಸು ಮುರುಸು, ಇದೆಲ್ಲದರಿಂದಾಗಿ ಸುರ್ಜೇವಾಲಾ ಬಹಳ ಗಂಭೀರವಾಗಿ ಸೂಕ್ಷ್ಮವಾಗಿ ಹೇಳಿದ್ರು ರಾಜಣ್ಣನವರಿಗೆ, ರಾಜಣ್ಣನವರೇ ನೀವು ರಾಜೀನಾಮೆ ಕೊಡೋದು ಬೆಟರು ಅಂತ ಹೇಳಿ. ಈ ನಿಟ್ಟಿನಲ್ಲಿ ರಾಜಣ್ಣನವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಪತ್ರವನ್ನು ರವಾನಿಸಿದ್ರು. ಸಿದ್ದರಾಮಯ್ಯನವರು ಹೈಕಮಾಂಡ್ ಜೊತೆಯಲ್ಲಿ ಮಾತನಾಡೋ ಪ್ರಯತ್ನ ಮಾಡಿದ್ರು. ಹೈಕಮಾಂಡ್ ಅವರ ಮಾತನ್ನು ಕೇಳಿಲ್ಲ. ರಾಜಣ್ಣವರ ರಾಜೀನಾಮೆಯನ್ನು ಅಂಗೀಕಾರ ಮಾಡಿ ಅಂತ ಹೇಳಿದ್ರು. ಅದಾದ ನಂತರ ಮುಖ್ಯಮಂತ್ರಿಗಳು ಕೂಡ ಅಂಗೀಕಾರ ಮಾಡಿದ್ರು. ಇದಾದ ನಂತರ ಮುಖ್ಯಮಂತ್ರಿಗಳ ಬಹಳ ಆತ್ಮೀಯ ವಲಯದಲ್ಲಿ ಗುರುತಿಸಿಕೊಂಡಂತ ರಾಜಣ್ಣನವರು, ಹಾಲಿ ಮಂತ್ರಿಯಾಗಿದ್ದ ರಾಜಣ್ಣನವರು ಈಗ ಮಾಜಿ ಮಂತ್ರಿಯಾಗಿದ್ದಾರೆ. ಕಣ್ಣೀರು ಹಾಕುತ್ತಾ ರಾಜೇಂದ್ರ ರಾಜಣ್ಣ ಹೋಗಿದ್ದಾರೆ. ರಾಜಣ್ಣ ಪುತ್ರ ಸಮಾಧಾನ ಮಾಡಿದ ಶಾಸಕ ಪೊನ್ನಣ್ಣ. ತಂದೆಯವರು ಹಿಂಗಾಯ್ತಲ್ಲ ಅಂತ ಹೇಳಿ ಕಣ್ಣೀರು ಹಾಕುತ್ತಾ ಹೋದ ರಾಜೇಂದ್ರ ರಾಜಣ್ಣ. ಮಂತ್ರಿಯಾಗಿದ್ದ ಅಪ್ಪ ಈಗ ಮಾಜಿ ಮಂತ್ರಿ ಆದ್ರಲ್ಲ ಅಂತ ಪೊನ್ನಣ್ಣನವರು ಶಾಸಕ ಪೊನ್ನಣ್ಣ ಸಮಾಧಾನ ಮಾಡಿದ್ದಾರೆ. ರಾಜೇಂದ್ರ ರಾಜಣ್ಣ ಕಣ್ಣೀರು ಹಾಕಿದ್ದಾರೆ. ಹಿಂಗಾಯ್ತಲ್ಲ ಅಂತ. ರಾಜಣ್ಣನವರ ರಾಜೀನಾಮೆ ಅಂಗೀಕಾರ ಆಗಿದೆ. ಪುತ್ರ ಕಣ್ಣೀರು ಹಾಕಿದ್ದಾರೆ. ಅವರನ್ನ ಪೊನ್ನಣ್ಣ ಶಾಸಕ ಪೊನ್ನಣ್ಣ ಸಮಾಧಾನ ಮಾಡಿದ್ದಾರೆ. ರಾಜೇಂದ್ರ ರಾಜಣ್ಣ, ರಾಜಣ್ಣನವರ ಪುತ್ರ ರಾಜೇಂದ್ರ ರಾಜಣ್ಣ ಕಣ್ಣೀರು ಹಾಕಿದ್ದಾರೆ. ನೋಡಿ, ಅವರನ್ನ ಪೊನ್ನಣ್ಣನವರು ಸಮಾಧಾನ ಮಾಡಿದ್ದಾರೆ. ಆ ದೃಶ್ಯ ಕೂಡ ನೀವು ನೋಡ್ತಾ ಇದ್ದೀರಿ. ಯಾರು ಅಂದ್ಕೊಂಡಿರಲಿಲ್ಲ ರಾಜಣ್ಣನವರು ಇಷ್ಟು ದುತ್ ಅಂತ ಹೇಳಿ ರಾಜೀನಾಮೆಯನ್ನ ಕೊಟ್ಟೇ ಬಿಡ್ತಾರೆ ಅಂತ ಹೇಳಿ. ಆದ್ರೆ ಹೈಕಮಾಂಡ್ ಸೂಚನೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಮತಗಳ್ಳತನದ ವಿಚಾರವಾಗಿ ರಾಜಣ್ಣನವರು ಆಡಿದಂತ ಮಾತು, ಈ ಹಿಂದೆ ರಾಜಣ್ಣನವರು ಪಕ್ಷಕ್ಕೆ ತಂದಿರುವಂತ ಇರುಸು ಮುರುಸು, ಇದೆಲ್ಲದರಿಂದಾಗಿ ಸುರ್ಜೇವಾಲಾ ಬಹಳ ಗಂಭೀರವಾಗಿ ಸೂಕ್ಷ್ಮವಾಗಿ ಹೇಳಿದ್ರು ರಾಜಣ್ಣನವರಿಗೆ, ರಾಜಣ್ಣನವರೇ ನೀವು ರಾಜೀನಾಮೆ ಕೊಡೋದು ಬೆಟರು ಅಂತ ಹೇಳಿ. ಈ ನಿಟ್ಟಿನಲ್ಲಿ ರಾಜಣ್ಣನವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಪತ್ರವನ್ನು ರವಾನಿಸಿದ್ರು. ಸಿದ್ದರಾಮಯ್ಯನವರು ಹೈಕಮಾಂಡ್ ಜೊತೆಯಲ್ಲಿ ಮಾತನಾಡೋ ಪ್ರಯತ್ನ ಮಾಡಿದ್ರು. ಹೈಕಮಾಂಡ್ ಅವರ ಮಾತನ್ನು ಕೇಳಿಲ್ಲ.
ರಾಜಣ್ಣವರ ರಾಜೀನಾಮೆಯನ್ನು ಅಂಗೀಕಾರ ಮಾಡಿ ಅಂತ ಹೇಳಿದ್ರು. ಅದಾದ ನಂತರ ಮುಖ್ಯಮಂತ್ರಿಗಳು ಕೂಡ ಅಂಗೀಕಾರ ಮಾಡಿದ್ರು. ಇದಾದ ನಂತರ ಮುಖ್ಯಮಂತ್ರಿಗಳ ಬಹಳ ಆತ್ಮೀಯ ವಲಯದಲ್ಲಿ ಗುರುತಿಸಿಕೊಂಡಂತ ರಾಜಣ್ಣನವರು, ಹಾಲಿ ಮಂತ್ರಿಯಾಗಿದ್ದ ರಾಜಣ್ಣನವರು ಈಗ ಮಾಜಿ ಮಂತ್ರಿಯಾಗಿದ್ದಾರೆ. ಕಣ್ಣೀರು ಹಾಕುತ್ತಾ ರಾಜೇಂದ್ರ ರಾಜಣ್ಣ ಹೋಗಿದ್ದಾರೆ. ರಾಜಣ್ಣ ಪುತ್ರ ಸಮಾಧಾನ ಮಾಡಿದ ಶಾಸಕ ಪೊನ್ನಣ್ಣ, ತಂದೆಯವರು ಹಿಂಗಾಯ್ತಲ್ಲ ಅಂತ ಹೇಳಿ ಕಣ್ಣೀರು ಹಾಕುತ್ತಾ ಹೋದ ರಾಜೇಂದ್ರ ರಾಜಣ್ಣ. ಮಂತ್ರಿಯಾಗಿದ್ದ ಅಪ್ಪ ಈಗ ಮಾಜಿ ಮಂತ್ರಿ ಆದ್ರಲ್ಲ ಅಂತ ಪೊನ್ನಣ್ಣನವರು, ಶಾಸಕ ಪೊನ್ನಣ್ಣ ಸಮಾಧಾನ ಮಾಡಿದ್ದಾರೆ. ರಾಜೇಂದ್ರ ರಾಜಣ್ಣ ಕಣ್ಣೀರು ಹಾಕಿದ್ದಾರೆ, ಹಿಂಗಾಯ್ತಲ್ಲ ಅಂತ. ರಾಜಣ್ಣನವರ ರಾಜೀನಾಮೆ ಅಂಗೀಕಾರ ಆಗಿದೆ. ಪುತ್ರ ಕಣ್ಣೀರು ಹಾಕಿದ್ದಾರೆ. ಅವರನ್ನ ಪೊನ್ನಣ್ಣ, ಶಾಸಕ ಪೊನ್ನಣ್ಣ ಸಮಾಧಾನ ಮಾಡಿದ್ದಾರೆ. ರಾಜೇಂದ್ರ ರಾಜಣ್ಣ, ರಾಜಣ್ಣನವರ ಪುತ್ರ ರಾಜೇಂದ್ರ ರಾಜಣ್ಣ ಕಣ್ಣೀರು ಹಾಕಿದ್ದಾರೆ. ನೋಡಿ, ಅವರನ್ನ ಪೊನ್ನಣ್ಣನವರು ಸಮಾಧಾನ ಮಾಡಿದ್ದಾರೆ. ಆ ದೃಶ್ಯ ಕೂಡ ನೀವು ನೋಡ್ತಾ ಇದ್ದೀರಿ. ಯಾರು ಅಂದ್ಕೊಂಡಿರಲಿಲ್ಲ ರಾಜಣ್ಣನವರು ಇಷ್ಟು ದುತ್ ಅಂತ ಹೇಳಿ ರಾಜೀನಾಮೆಯನ್ನ ಕೊಟ್ಟೇ ಬಿಡ್ತಾರೆ ಅಂತ ಹೇಳಿ. ಆದ್ರೆ ಹೈಕಮಾಂಡ್ ಸೂಚನೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಮತಗಳ್ಳತನದ ವಿಚಾರವಾಗಿ ರಾಜಣ್ಣನವರು ಆಡಿದಂತ ಮಾತು, ಈ ಹಿಂದೆ ರಾಜಣ್ಣನವರು ಪಕ್ಷಕ್ಕೆ ತಂದಿರುವಂತ ಇರುಸು ಮುರುಸು, ಇದೆಲ್ಲದರಿಂದಾಗಿ ಸುರ್ಜೇವಾಲಾ ಬಹಳ ಗಂಭೀರವಾಗಿ ಸೂಕ್ಷ್ಮವಾಗಿ ಹೇಳಿದ್ರು ರಾಜಣ್ಣನವರಿಗೆ, ರಾಜಣ್ಣನವರೇ ನೀವು ರಾಜೀನಾಮೆ ಕೊಡೋದು ಬೆಟರು ಅಂತ ಹೇಳಿ. ಈ ನಿಟ್ಟಿನಲ್ಲಿ ರಾಜಣ್ಣನವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಪತ್ರವನ್ನು ರವಾನಿಸಿದ್ರು. ಸಿದ್ದರಾಮಯ್ಯನವರು ಹೈಕಮಾಂಡ್ ಜೊತೆಯಲ್ಲಿ ಮಾತನಾಡೋ ಪ್ರಯತ್ನ ಮಾಡಿದ್ರು. ಹೈಕಮಾಂಡ್ ಅವರ ಮಾತನ್ನು ಕೇಳಲಿಲ್ಲ. ರಾಜಣ್ಣವರ ರಾಜೀನಾಮೆಯನ್ನು ಅಂಗೀಕಾರ ಮಾಡಿ ಅಂತ ಹೇಳಿದ್ರು. ಅದಾದ ನಂತರ ಮುಖ್ಯಮಂತ್ರಿಗಳು ಕೂಡ ಅಂಗೀಕಾರ ಮಾಡಿದ್ರು. ಇದಾದ ನಂತರ ಮುಖ್ಯಮಂತ್ರಿಗಳ ಬಹಳ ಆತ್ಮೀಯ ವಲಯದಲ್ಲಿ ಗುರುತಿಸಿಕೊಂಡಂತ ರಾಜಣ್ಣನವರು, ಹಾಲಿ ಮಂತ್ರಿಯಾಗಿದ್ದ ರಾಜಣ್ಣನವರು ಈಗ ಮಾಜಿ ಮಂತ್ರಿಯಾಗಿದ್ದಾರೆ. ಕಣ್ಣೀರು ಹಾಕುತ್ತಾ ರಾಜೇಂದ್ರ ರಾಜಣ್ಣ ಹೋಗಿದ್ದಾರೆ. ರಾಜಣ್ಣ ಪುತ್ರ ಸಮಾಧಾನ ಮಾಡಿದ ಶಾಸಕ ಪೊನ್ನಣ್ಣ, ತಂದೆಯವರು ಹಿಂಗಾಯ್ತಲ್ಲ ಅಂತ ಹೇಳಿ ಕಣ್ಣೀರು ಹಾಕುತ್ತಾ ಹೋದ ರಾಜೇಂದ್ರ ರಾಜಣ್ಣ. ಮಂತ್ರಿಯಾಗಿದ್ದ ಅಪ್ಪ ಈಗ ಮಾಜಿ ಮಂತ್ರಿ ಆದ್ರಲ್ಲ ಅಂತ ಪೊನ್ನಣ್ಣನವರು, ಶಾಸಕ ಪೊನ್ನಣ್ಣ ಸಮಾಧಾನ ಮಾಡಿದ್ದಾರೆ. ರಾಜೇಂದ್ರ ರಾಜಣ್ಣ ಕಣ್ಣೀರು ಹಾಕಿದ್ದಾರೆ, ಹಿಂಗಾಯ್ತಲ್ಲ ಅಂತ. ರಾಜಣ್ಣನವರ ರಾಜೀನಾಮೆ ಅಂಗೀಕಾರ ಆಗಿದೆ. ಪುತ್ರ ಕಣ್ಣೀರು ಹಾಕಿದ್ದಾರೆ. ಅವರನ್ನ ಪೊನ್ನಣ್ಣ, ಶಾಸಕ ಪೊನ್ನಣ್ಣ ಸಮಾಧಾನ ಮಾಡಿದ್ದಾರೆ. ರಾಜೇಂದ್ರ ರಾಜಣ್ಣ, ರಾಜಣ್ಣನವರ ಪುತ್ರ ರಾಜೇಂದ್ರ ರಾಜಣ್ಣ ಕಣ್ಣೀರು ಹಾಕಿದ್ದಾರೆ. ನೋಡಿ, ಅವರನ್ನ ಪೊನ್ನಣ್ಣನವರು ಸಮಾಧಾನ ಮಾಡಿದ್ದಾರೆ. ಆ ದೃಶ್ಯ ಕೂಡ ನೀವು ನೋಡ್ತಾ ಇದ್ದೀರಿ. ಯಾರು ಅಂದ್ಕೊಂಡಿರಲಿಲ್ಲ ರಾಜಣ್ಣನವರು ಇಷ್ಟು ದುತ್ ಅಂತ ಹೇಳಿ ರಾಜೀನಾಮೆಯನ್ನ ಕೊಟ್ಟೇ ಬಿಡ್ತಾರೆ ಅಂತ ಹೇಳಿ. ಆದ್ರೆ ಹೈಕಮಾಂಡ್ ಸೂಚನೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಮತಗಳ್ಳತನದ ವಿಚಾರವಾಗಿ ರಾಜಣ್ಣನವರು ಆಡಿದಂತ ಮಾತು, ಈ ಹಿಂದೆ ರಾಜಣ್ಣನವರು ಪಕ್ಷಕ್ಕೆ ತಂದಿರುವಂತ ಇರುಸು ಮುರುಸು, ಇದೆಲ್ಲದರಿಂದಾಗಿ ಸುರ್ಜೇವಾಲಾ ಬಹಳ ಗಂಭೀರವಾಗಿ ಸೂಕ್ಷ್ಮವಾಗಿ ಹೇಳಿದ್ರು ರಾಜಣ್ಣನವರಿಗೆ, ರಾಜಣ್ಣನವರೇ ನೀವು ರಾಜೀನಾಮೆ ಕೊಡೋದು ಬೆಟರು ಅಂತ ಹೇಳಿ. ಈ ನಿಟ್ಟಿನಲ್ಲಿ ರಾಜಣ್ಣನವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಪತ್ರವನ್ನು ರವಾನಿಸಿದ್ರು. ಸಿದ್ದರಾಮಯ್ಯನವರು ಹೈಕಮಾಂಡ್ ಜೊತೆಯಲ್ಲಿ ಮಾತನಾಡೋ ಪ್ರಯತ್ನ ಮಾಡಿದ್ರು. ಹೈಕಮಾಂಡ್ ಅವರ ಮಾತನ್ನು ಕೇಳಲಿಲ್ಲ. ರಾಜಣ್ಣವರ ರಾಜೀನಾಮೆಯನ್ನು ಅಂಗೀಕಾರ ಮಾಡಿ ಅಂತ ಹೇಳಿದ್ರು. ಅದಾದ ನಂತರ ಮುಖ್ಯಮಂತ್ರಿಗಳು ಕೂಡ ಅಂಗೀಕಾರ ಮಾಡಿದ್ರು. ಇದಾದ ನಂತರ ಮುಖ್ಯಮಂತ್ರಿಗಳ ಬಹಳ ಆತ್ಮೀಯ ವಲಯದಲ್ಲಿ ಗುರುತಿಸಿಕೊಂಡಂತ ರಾಜಣ್ಣನವರು, ಹಾಲಿ ಮಂತ್ರಿಯಾಗಿದ್ದ ರಾಜಣ್ಣನವರು ಈಗ ಮಾಜಿ ಮಂತ್ರಿಯಾಗಿದ್ದಾರೆ.